ಕಾಶಿ ರಾಜ. ಅವನು ಮತ್ಯಾರು ಅಲ್ಲ, ವಸುದೇವನ ಮಗನೇ. ವಸುದೇವ ಕಾಶಿರಾಜನ ಮಗಳನ್ನು ತಾನು ಮದುವೆ ಆಗಿದ್ದ. ಮದುವೆ ಆಗಿ ಅಲ್ಲೊಂದು ಮಗನನ್ನು ಪಡೆದಿದ್ದ, ಅವನೇ ಪೌಂಡ್ರಕ. ಆದರೆ ಮಗು ಆದಮೇಲೆ ತಾನು ಈ ಕಡೆ ಬಂದಿದ್ದ. ಈ ಕಡೆ ಬಂದು ದೇವಕಿಯನ್ನು ಮದುವೆ ಆದ. ದೇವಕಿ ಮದುವೆ ಆದಮೇಲೆ ಮತ್ತೆ ಯಾವ ಪತ್ನಿಯರ ಹತ್ರನೂ ಹೋಗಲಿಲ್ಲ. ಯಾಕೆ? ಕಂಸ ಸೆರೆಮನೆಯಲ್ಲಿಟ್ಟ. ಆಮೇಲೆಲ್ಲ ಭಾರಿ ಅವನಿಗೆ ಗಂಡಾಂತರಗಳು ಬಂದುಬಿಡ್ತು. ಈ ಕಡೆ ಆದರೂ ಕಾಶಿರಾಜನಿಗೆ ಭಾರಿ ಸಿಟ್ಟು. ನನ್ನ ಹೆಂಡತಿಯನ್ನು ಮದುವೆ ಆದ, ನನ್ನ ಮಗಳನ್ನು ಮದುವೆ ಆದ, ಒಂದು ಮಗುವನ್ನು ಆಯಿತು, ಆಮೇಲೆ ಈ ಕಡೆ ತಿರುಗಿಯೂ ನೋಡಲಿಲ್ವಲ್ಲ ಇವನು ಅಂತ ಹೇಳಿ ಬಹಳ ಸಿಟ್ಟಿನಿಂದ ಸಣ್ಣಲ್ಲಿಂದಲೇ ಆ ಪೌಂಡ್ರಕನಿಗೆ ವಸುದೇವನ ಮೇಲೆ, ಯಾದವರ ಮೇಲೆ ದ್ವೇಷವನ್ನು ಹುಟ್ಟಿಸಿಬಿಟ್ಟಿದ್ದಾನೆ. ಮೊದಲೇ ಪೌಂಡ್ರಕ ವಾಸುದೇವ ಅತ್ಯಂತ ದುಷ್ಟ. ಈಗಲಂತೂ ಈ ಅಜ್ಜನು ಕೂಡ ತನಗೆ ಬಹಳಷ್ಟು ಹೇಳಿದ್ರಿಂದ ತಾನು ಬಹಳಷ್ಟು ಸಿಟ್ಟಿನಿಂದ ಕೃಷ್ಣನ ಮೇಲೆ ಕುದೀತಾ ಇದ್ದ. ಈಗಂತೂ ತಾನು ಹೇಳಿ ಕಳಿಸಿದ ಕೃಷ್ಣನಿಗೆ, ನೋಡು ಕೃಷ್ಣ, ಇನ್ನು ಮುಂದೆ ನೀನು ವಾಸುದೇವ ಎಂಬಂತಹ ಟೈಟಲ್ ಅನ್ನು ಬಿಟ್ಟುಬಿಡಬೇಕು. ವಾಸುದೇವ ಅಂತ ನಿನ್ನನ್ನು ಯಾರೂ ಕರೀಲಿಕ್ಕಿಲ್ಲ. ಯಾಕಂದರೆ ನಿಜವಾದ ವಾಸುದೇವ ನಾನೇ. ನೀನು ನಿಜವಾದ ವಾಸುದೇವ ಅಲ್ಲ, ನೀನು ನಕಲಿ ವಾಸುದೇವ, ನಾನು ಅಸಲಿ ವಾಸುದೇವ ಅಂತ ಹೇಳ್ತಾನೆ. ಕೃಷ್ಣ ನಕ್ಕ. ಅದಕ್ಕೆ ಆ ದೂತ ಹೇಳ್ತಾನೆ, ಆ ಪೌಂಡ್ರಕ ವಾಸುದೇವ ತಾನು ಆಜ್ಞೆ ಮಾಡಿದ್ದಾನೆ, ನಿನ್ನ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಏನು ಹಿಡ್ಕೊಳ್ತೀಯ ಅದನ್ನೆಲ್ಲ ಎಷ್ಟು ಬಿಡಬೇಕಂತೆ, ಇನ್ನು ಮುಂದೆ ಹಿಡ್ಕೊಳ್ಳಿಕ್ಕಿಲ್ವಂತೆ, ಆಜ್ಞೆ ಮಾಡಿದ್ದಾನೆ ಅಂತ. ಕೃಷ್ಣ ನಗಾಟ, ಸ್ವಲ್ಪ ಮಂಡೆ ಸರಿ ಇಲ್ಲ ಇವನಿಗೆ ಅಂತ ಹೇಳ್ತಾನೆ. ಆಯ್ತಪ್ಪ, ಎಸಿತೇನೆ. ಎಲ್ಲಿ ಎಸಿಬೇಕು ಹೇಳು, ನಿನ್ನ ಮೇಲೆ ಎಸ್ತು ಬಿಡ್ತೇನೆ ಅಂತ. ಪೌಂಡ್ರಕ ವಾಸುದೇವನಿಗೆ ಒಟ್ಟಿಗೆ ಯುದ್ಧವನ್ನು ಬಯಸಿದ. ಪೌಂಡ್ರಕ ವಾಸುದೇವನು ತಾನು ಯುದ್ಧಕ್ಕೋಸ್ಕರ ಕೃಷ್ಣ ಮನೆ ಮೇಲೆ ಮುನ್ನುಗ್ಗಿ ಬಂದಂತೆ, ದ್ವಾರಕಾಪಟ್ಟಣಕ್ಕೆ ಬಂದಂತೆ. ಕೃಷ್ಣ ಆ ಪೌಂಡ್ರಕ ವಾಸುದೇವನನ್ನು ಎದುರಿಸಿದ. ಯಾವ ರೀತಿ ಅಂತ ಹೇಳಿದ್ರೆ, ಕೃಷ್ಣ ಗರುಡನ ಮೇಲೇರಿ ಬರುವವ. ಶಂಖ ಚಕ್ರ ಗದಾ ಪದ್ಮ ಶಾರ್ಂಗ ಧನುಸ್ಸು ಖಡ್ಗ ಎಲ್ಲ ಹಿಡ್ಕೊಂಡು ಯುದ್ಧಕ್ಕೆ ಬರುವವ. ಈ ಪೌಂಡ್ರಕ ವಾಸುದೇವ ತಾನು ಕೂಡ ಯೋಚನೆ ಮಾಡಿದ್ನಂತೆ, ನಾನೇನು ಕಮ್ಮಿಯಾ, ನಾನು ದೇವರೇ, ಅಂದರೆ ನಾನೇ ದೇವರು ಅಂತ ಹೇಳ್ಕೊಂಡು ಮೆರೆದವ. ಅದಕ್ಕೇನು ಮಾಡೋಣ, ಕೃಷ್ಣ ನಕಲಿ, ನಾನು ಅಸಲಿ ಆಗಬೇಕಲ್ವಾ. ಅಸಲಿ ಆಗಲಿಕ್ಕೆ 2 ಕೈಗಳನ್ನು ಜೋಡಿಸ್ಕೊಂಡಂತೆ, ನಾಟಕದಲ್ಲಿ ಕೈ ಜೋಡಿಸ್ಕೊಂಡಾಗೆ ಜೋಡಿಸ್ಕೊಂಡು ಅದರಲ್ಲಿ 2 ಶಂಖಚಕ್ರ ಹಿಡ್ಕೊಂಡಂತೆ. ಯಾವುದೋ ಒಂದು ಚಕ್ರ, ನಾಟಕದ ಚಕ್ರ, ಅದು ಹಿಡ್ಕೊಂಡಂತೆ. ನಂತರ ತಾನು ಗರುಡನೇ ಏರಿದಂತೆ. ಗರುಡ ಎಲ್ಲಿಂದ ಸಿಗಬೇಕು? ಒಂದು ಬಂಗಾರದ ಗರುಡ ಮಾಡಿಸ್ಕೊಂಡಂತೆ. ಬಂಗಾರದ ಗರುಡ ಮಾಡಿಸ್ಕೊಂಡು ಅದರ ಮೇಲೆ ಕೂತ್ಕೊಂಡು 2 ಕೈ ಜೋಡಿಸ್ಕೊಂಡು ತಾನು ಎಲ್ಲ ನಕಲಿ ಶಂಖಚಕ್ರ ಎಲ್ಲ ಹಿಡ್ಕೊಂಡು, ಕೃಷ್ಣನಿಗೆ ಕೌಸ್ತುಭ ಮಣಿ ಇದೆ, ಶ್ರೀವತ್ಸ ಚಿಹ್ನೆ ಇದೆ, ಶ್ರೀವತ್ಸ ಚಿಹ್ನೆ ಎದೆಯಲ್ಲಿ ಕಾಣಬೇಕಲ್ವಾ, ಅದಕ್ಕೆ ಸುಡಿಸ್ಕೊಂಡಂತೆ. ಮೈಯನ್ನೇ ಸುಡಿಸ್ಕೊಂಡು ತಾನು ಚಿಹ್ನೆಯಿಂದ ಮಾಡಿಕೊಂಡು ಬಂದ ಯುದ್ಧಕ್ಕೆ ಕೃಷ್ಣನ ಮೇಲೆ. ಕೃಷ್ಣ ಎದುರಿಗೆ ಬರ್ತಾ ಇದ್ದಾಗೆ, ನೋಡು ನೀನು ನಕಲಿ ವಾಸುದೇವ, ನಿನ್ನ ಚಿಹ್ನೆ ಎಲ್ಲ ಬಿಟ್ಟುಬಿಡು, ನಾನು ನಿಜವಾಗಿ ವಾಸುದೇವ, ಇನ್ನು ಮುಂದೆ ನನ್ನನ್ನೇ ವಾಸುದೇವ ಅಂತ ಕರೀಬೇಕು. ಈ ರೀತಿಯೆಲ್ಲ ತಾನು ಹುಚ್ಚರಾಗಿ ಮಾತಾಡ್ತಾನೆ. ಕೃಷ್ಣ ಹೇಳ್ತಾನೆ, ನೋಡು ನಿನ್ನ ಎಲ್ಲ ವಾಸುದೇವತ್ವವನ್ನು ಯುದ್ಧದಲ್ಲಿ ತೋರಿಸು, ನನ್ನ ಆಯುಧವನ್ನು ಬಿಡ್ತಾ ಇದ್ದೇನೆ, ರಕ್ಷಣೆ ಮಾಡು ಅಂತ ತಾನು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗವನ್ನು ಮಾಡ್ತಾನೆ. ಸುದರ್ಶನ ಚಕ್ರಕ್ಕೆ ಸಿಲುಕಿದಂತಹ ಪೌಂಡ್ರಕ ವಾಸುದೇವ ತಾನು ಸುಟ್ಟು ಭಸ್ಮ ಆಗೋದ. ಅವನ ಸೈನ್ಯವು ಕೂಡ ಸುಟ್ಟೋಯ್ತು. ನಂತರ ಕೃಷ್ಣ ತಾನು ದ್ವಾರಕಾಪಟ್ಟಣವನ್ನು ಪ್ರವೇಶ ಮಾಡ್ತಾನೆ. ಅವನ ಮಗ ಸುದಕ್ಷಿಣ ಅಂತ. ಆ ಸುದಕ್ಷಿಣ ತನ್ನ ತಂದೆಯನ್ನ ಕೃಷ್ಣ ಕೊಂದ ಎಂಬಂತಹ ದ್ವೇಷದಿಂದ ತಾನು ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ. ಶಿವನ ವರದಿಂದ ಕೃಷ್ಣನನ್ನ ದ್ವಾರಕೆಯನ್ನು ನಾಶ ಮಾಡುವಂತಹ ಒಂದು ಅಗ್ನಿಯನ್ನ ಪಡಿತಾನೆ. ಆ ಅಗ್ನಿಯನ್ನ ತಾನು ದ್ವಾರಕಾಪಟ್ಟಣದ ಮೇಲೆ ಪ್ರಯೋಗ ಮಾಡ್ತಾನೆ. ಆ ಅಗ್ನಿಯಿಂದಾಗಿ ಇಡೀ ದ್ವಾರಕಾಪಟ್ಟಣ ಉರಿಲಿಕ್ಕೆ ಶುರುವಾಯಿತಂತೆ. ಎಲ್ಲರೂ ಕೂಡ ಕೃಷ್ಣನಿಗೆ ಶರಣಾದರು. ಕೃಷ್ಣ ತಾನು ತನ್ನ ಸುದರ್ಶನ ಚಕ್ರದಿಂದ ಆ ಅಗ್ನಿಯನ್ನು ಉಪಶಮನ ಮಾಡಿದಂತೆ. ನಂತರ ತನ್ನ ಸುದರ್ಶನ ಚಕ್ರವನ್ನ ಕಾಶಿಪಟ್ಟಣದ ಮೇಲೆ ತಾನು ಎಸೆದನಂತೆ. ಯಾವಾಗ ಕಾಶಿಪಟ್ಟಣದ ಮೇಲೆ ತಾನು ಆ ಸುದರ್ಶನ ಚಕ್ರವನ್ನು ಎಸೆದ, ಇಡೀ ಕಾಶಿಪಟ್ಟಣವೇ ಸುಟ್ಟು ಭಸ್ಮ ಆಗೋಯ್ತು. ಅದರೊಟ್ಟಿಗೆ ಆ ಸುದಕ್ಷಿಣನು ಸುಟ್ಟು ಭಸ್ಮ ಆದ. ಅಂದರೆ ಇಡೀ ಕಾಶಿಯೇ ಸ್ಮಶಾನ ಆಗೋಯ್ತು. ದಗ್ಧ್ವಾ ವಾರಾಣಸಿಂ ಸರ್ವಂ ವಿಷ್ಣು ಚಕ್ರಂ ಸುದರ್ಶನಂ ಭೂಯ ಪಾರ್ಶ್ವಮುಪಾತಿಷ್ಠತ್ ಕೃಷ್ಣಸ್ಯ ಕ್ಲಿಷ್ಟಕರ್ಮಣಃ. ಆ ಸುದರ್ಶನ ಚಕ್ರ ಮತ್ತೆ ಕೃಷ್ಣನನ್ನ ಬಳಿಗೆ ಬಂದು ಸೇರಿತಂತೆ. ಕೃಷ್ಣನಾದರೂ ಹೀಗೆ ತಾನು ಇಡೀ ಕಾಶಿಪಟ್ಟಣವನ್ನು ನಾಶ ಮಾಡಿ
ಮತ್ತೆ ಪುನರ್ನಿರ್ಮಾಣ ಆಗುವಂತೆ ಮಾಡಿದ. ಅದರಿಂದಾಗಿಯೇ ಕಾಶಿ ಶಿವನ ವಾಸಸ್ಥಾನ ಆಯಿತು. ಸ್ಮಶಾನ ತಾನೇ ಅವನ ವಾಸಸ್ಥಾನ. ಯಾವಾಗ ಎಲ್ಲವನ್ನು ಸುಟ್ಟು ಭಸ್ಮ ಮಾಡಿದ ನಂತರ ಸ್ಮಶಾನಕ್ಕೆ ಸದೃಶ ಆಯಿತದು. ಶಿವನ ವಾಸಸ್ಥಾನ ಆಯಿತು. ಮುಂದೆ ಅಲ್ಲಿ ಮತ್ತೆ ಪಟ್ಟಣದ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಹೀಗೆ ಕೃಷ್ಣ ದ್ವಾರಕಾ ಪಟ್ಟಣದಲ್ಲಿ ನೆಲೆಸಿದ್ದಾನಂತೆ. ಒಮ್ಮೆ ಒಂದು ಸೂರ್ಯಗ್ರಹಣ ಬಂತು. ಸೂರ್ಯಗ್ರಹಣ ಅಂತೇಳಿದರೆ